ವಿಜಯ ಕರ್ನಾಟಕದ ಸ್ಪೆಷಲ್ ಪಾಡ್ಕಾಸ್ಟ್ಗೆ ಸ್ವಾಗತ. ಆಧುನಿಕ ಯುಗದಲ್ಲಿ ಒಂದಲ್ಲ ಒಂದು ಆರೋಗ್ಯಕರ ಸಮಸ್ಯೆಯಿಂದ ಜನ ಬಳಲ್ತಾ ಇರ್ತಾರೆ. ಒಂದ್ ವಿಶೇಷ ಅಂತ ಹೇಳಿದ್ರೆ ಕಾಲ್ ನೋವು ಬಂತು, ಕೈ ನೋವು ಬಂತು, ದೇಹದ ಯಾವುದೇ ಪಾರ್ಟ್ಸ್ ಅಲ್ಲಿ ಏನೇ ಕಾಯಿಲೆ ಕಾಣಿಸ್ಕೊಂಡ್ರು ಕೂಡ ಜನರಲ್ ಫಿಸಿಷಿಯನ್ ಹತ್ರ ಹೋಗ್ಬಿಟ್ಟು ಡಾಕ್ಟರ್ ನನಗೆ ಇದು ನೋವಿದೆ, ಮೆಡಿಸಿನ್ ಕೊಡಿ ಅಂತ ಹೇಳಿ ಟ್ಯಾಬ್ಲೆಟ್ ತಗೊಂಡು ನುಂಗೋದು ಅಭ್ಯಾಸ ಆಗಿದೆ. ಆದ್ರೆ ಸೈಂಟಿಫಿಕಲಿ ಯಾವ ರೋಗಕ್ಕೆ ಯಾವ ಮದ್ದು ಅನ್ನೋದನ್ನ ನಾವು ತಿಳ್ಕೊತಾ ಇಲ್ಲ. ಸೊ ಇವತ್ತು ನಾವು ವಿಶೇಷವಾಗಿ ಆರ್ಥೋಪೆಡಿಕ್ ಬಗ್ಗೆ ಮಾತನಾಡ್ತಿದ್ವಿ, ಅಂದ್ರೆ ಮೂಳೆ, ಎಲುಬು, ಕೀಲುಗಳ ಬಗ್ಗೆ ಮಾತನಾಡ್ತಿದ್ವಿ. ಈ ಬಗ್ಗೆ ನಮ್ಗೆ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಅಕ್ಷಯ್ ದಾಂಡಾ, ಆರ್ಥೋಪೆಡಿಕ್ ಸರ್ಜನ್ ಇನ್ ಸ್ಪೋರ್ಟ್ಸ್ ಮೆಡಿಸಿನ್ ಅಂಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಇದ್ದಾರೆ. ಅವ್ರನ್ನ ಮಾತಾಡ್ಸಿ ಹೋಗೋಣ. ಹಲೋ ಡಾಕ್ಟರ್. ನಮಸ್ಕಾರ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಐ ಆಮ್ ಗುಡ್. ಸೊ ಸ್ಪೆಷಲಿ ನಾನು ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಹೇಳಿದೆ, ಸೊ ಏನೇ ಕಾಯಿಲೆ ಬಂತ ಹೇಳಿದ್ರು ಕೂಡ ಫಿಸಿಷಿಯನ್ ಹತ್ರ ಹೋಗಿ ಒಂದು ಟ್ಯಾಬ್ಲೆಟ್ ಕೊಡಿ, ಪೇನ್ ಕಿಲ್ಲರ್ ಅಂತ ನುಂಗೋದು. ಸೊ ಈ ಪೇನ್ ಕಿಲ್ಲರ್ ತಗೊಳ್ಳೋದ್ರಿಂದ ಎಷ್ಟು ಪೇನ್ ಆಗುತ್ತೆ ದೇಹಕ್ಕೆ ಅನ್ನೋದೇ ನನ್ನ ಪ್ರಶ್ನೆ. ಮ್ಯಾಮ್, ನಿಮ್ದು ಪ್ರಶ್ನೆ ಆ್ಯಕ್ಚುಲಿ ಚೆನ್ನಾಗಿ ಕರೆಕ್ಟ್ ಇದೆ. ಏನಾಗುತ್ತೆ ಅಂದರೆ ಎಲ್ಲರಿಗೆ ಪೇನ್ ಬಂದರೆ ಅವ್ರಿಗೆ ಮನಸ್ಸಲ್ಲಿ ಏನು ಬರುತ್ತೆ, ಪೇನ್ ಕಿಲ್ಲರ್ ತಗೊಂಡ್ರೆ ಕಡಿಮೆ ಆಗುತ್ತೆ. ಬಟ್ ನಾವು ಎಲ್ಲರಿಗೆ ಅದೇ ಹೇಳ್ತೀವಿ, ಅಂದರೆ ಪೇನ್ ಕಿಲ್ಲರ್ ತಗೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಕೆಲವ್ರ ಸಮಯಕ್ಕೆ ಜಸ್ಟ್ ಪೇನ್ ಕಡಿಮೆ ಆಗುತ್ತೆ. ಸೊ ವಾಟ್ ವಿ ನೀಡ್ ಟು ಡೂ ಇಸ್ ಫೈಂಡ್ ದ ರೂಟ್ ಕಾಸ್, ಕಾರಣ ಏನಿದೆ. ಅದಕ್ಕೆ ಜನಗಳು ಡಾಕ್ಟ್ರಿಗೆ ಬರ್ತಾರೆ. ಇಲ್ಲಾಂದರೆ ಇವಾಗ ಕೆಲವ್ರು ಜನ ಚಾಟ್ GPT ಯೂಸ್ ಮಾಡ್ತಾ ಇದ್ದಾರೆ. ಚಾಟ್ GPT ಯೂಸ್ ಮಾಡ್ಬೋದು, ಬಟ್ ಅದು ಡಾಕ್ಟರ್ ಹಿಂಗೆ ನಿಮಗೆ ಪ್ರಶ್ನೆ ಕೇಳ್ತಾರೆ, ಏನೇನು ನೋಡ್ತಾರೆ, ಅದು ಬರೀ ಡಾಕ್ಟರ್ಗೆ ಗೊತ್ತು. ಸೊ ನಿಮಗೆ ಪೇನ್ ಬಂದರೆ ಸುಮ್ಮನೆ ಪೇನ್ ಕಿಲ್ಲರ್ ತಗೊಳಕ್ಕೆ ಹೋಗಬೇಡಿ. ಮೀಟ್ ಆರ್ಥೋಪೆಡಿಕ್ ಸ್ಪೆಷಲಿಸ್ಟ್ ಅವ್ರು ಮೀಟ್ ಸ್ಪೆಷಲಿಸ್ಟ್, ಅಷ್ಟೇ ಸಾಕು. ಓಕೆ, ಆರ್ಥೋಪೆಡಿಕ್ ಸರ್ಜನ್ ಆಗಿರೋದ್ರಿಂದ ನನ್ನ ಕ್ವೆಶನ್ ಏನಂತ ಹೇಳಿದ್ರೆ, ಹೌ ಫಿಟ್ನೆಸ್ ಇಸ್ ಕನೆಕ್ಟೆಡ್ ಟು ಆರ್ಥೋಪೆಡಿಕ್ ಅಂತ ಹೇಳೋದು. ಯೂಶಲಿ ನಾವು ಹೇಳ್ತೀವಿ ಫಿಟ್ ಆಗಿರ್ಬೇಕು, ಹೆಲ್ದಿ ಆಗಿರ್ಬೇಕು ಅಂತ. ಬಟ್ ನಿಮ್ಮ ಪ್ರಕಾರ ಎಷ್ಟು ಮುಖ್ಯ ಫಿಟ್ ಆಗಿರೋದು ಅಂತ? ಮ್ಯಾಮ್ ನೋಡಿ, ಫಿಟ್ನೆಸ್ ಅಂಡ್ ಆರ್ಥೋಪೆಡಿಕ್ಸ್ ಇಸ್ ವೆರಿ ಕ್ಲೋಸ್ ರಿಲೇಟೆಡ್. ಎಸ್ಪೆಷಲಿ ಸ್ಪೋರ್ಟ್ಸ್ ಮೆಡಿಸಿನ್ ಅಂತೂ ಕೂಡ ದಟ್ ಇಸ್ ಆಲ್ಮೋಸ್ಟ್ ಲೈಕ್ ದ ಬ್ರದರ್ ಆಫ್ ಫಿಟ್ನೆಸ್. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಆರ್ಟಿಕಲ್ ಬಂತು. ಇಲ್ಲಿ ನಾನೇನು ಮೆನ್ಷನ್ ಮಾಡಿದ್ದೀನಿ, 1 ವರ್ಷದಿಂದ ನಾವೇನು ನೋಡ್ತಾ ಇದ್ದೀನಿ ಅಂದರೆ ಮೂಳೆ ನೋವು, ಮಂಡಿ ನೋವು, ಇದೆಲ್ಲ ಗಂಟು ನೋವು, ಇದೆಲ್ಲ ಯಾಕೆ ಸ್ಟಾರ್ಟ್ ಆಗ್ತದೆ ಅಂದರೆ ವಯಸ್ಸು ಎಲ್ಲ ಕಡಿಮೆ ಇದ್ದರೆ ಅವ್ರಿಗೆ ಸ್ಟಾರ್ಟ್ ಆಗ್ತದೆ. ಅದು ಏನರ್ಥ, ಪೀಪಲ್ ಆರ್ ನಾಟ್ ಫಿಟ್, ದೇ ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ದೆಮ್ಸೆಲ್ಸ್. ಸೊ 20 ಮಿನಿಟ್ಸ್ ವಾಕ್ ಮಾಡಬೇಕು, ಅವ್ರು ಮಾಡ್ತಾ ಇಲ್ಲ. ಲೈಫಲ್ಲಿ ಸ್ಟ್ರೆಸ್ ತುಂಬ ಜಾಸ್ತಿ ಆಗೋಗಿದೆ. There are many factors that we are seeing that are not conducive with healthcare. So what we want to tell is, an orthopedic surgeon is not a person who will only solve your bone pain, but they also help you in fitness by telling you what to eat, how to work out, what to watch, what not to watch, and finally your overall fitness is very, very important, which an orthopedic, especially a sports medicine surgeon, can help you. ಜಿಮ್ ಅಂಡ್ ಪಾಸ್ಚರ್ಸ್ ಬಗ್ಗೆ ಮಾತಾಡಬೇಕು. ಸೊ ನಾವು ಜಿಮ್ ಅಲ್ಲಿ ನೋಡಿದ್ರೆ ವೆಯ್ಟ್ ಹೀಗೆಲ್ಲ ಎತ್ತಾ ಇರ್ತಾರೆ. ಸೊ ಸಮ್ಟೈಮ್ಸ್ ಅದು ನಾವು ಹಿಂಗೆ ಮಾಡಿದ ತಕ್ಷಣ ಸೌಂಡ್ ಬರೋದು, ಹಿಂಗೆ ಮಾಡಿದ ತಕ್ಷಣ ಸೌಂಡ್ ಬರೋದು, ಅದು ಒಂದ್ಸಲ ಅನ್ಸುತ್ತೆ. ಬಟ್ ಹಿಂದಿನವರೆಲ್ಲ ಹೆಂಗೆ ಹೇಳಿ ಲಟ್ಗೆ ತೆಗೆಯೋದು ಅಂತ ಹೇಳ್ತಾರೆ, ಲಟ್ಗೆ ತೆಗೆಯೋದು ಅಂತ ಹೇಳ್ತಾರೆ, ಅದನ್ನ ಕಲ್ಚರ್ ಮಾಡ್ಕೊಂಡಿದ್ದಾರೆ. ಬಟ್ ಜಿಮ್ ವಿಚಾರಕ್ಕೆ ಬಂದಾಗನೂ ಕೂಡ ಫ್ಲೆಕ್ಸಿಬಿಲಿಟಿ, ಪಾಸ್ಚರ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀವಿ? ಮ್ಯಾಮ್, ಪಾಸ್ಚರ್ ಇವಾಗ ಸ್ಪೆಷಲಿ ಸದ್ಯಕ್ಕೆ ತುಂಬ ಜಾಸ್ತಿ ಬ್ಯಾಡ್ ಪಾಸ್ಚರ್ ತುಂಬ ಜಾಸ್ತಿ ಆಗಿದೆ. ಯಾಕಂದರೆ ಎಷ್ಟು ಜನ ಸುಮ್ಮನೆ ಕೂತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಸೊ ವಾಟ್ ಯು ಸೀನ್ ಇಸ್ IT ಸೆಕ್ಟರ್, ಸ್ಪೆಷಲಿ 8 hours 9 hours ಕೂತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಸೊ ಏನಾಗ್ತದೆ, ಅವ್ರ ಪಾಸ್ಚರ್ ಎಲ್ಲ ಹಾಳಾಗ್ತದೆ. ಸೊ ಎಲ್ಲರಿಗೆ ನಾನು ಅದೇ ಹೇಳ್ತೀನಿ, ಇಟ್ಸ್ ಆಲ್ವೇಸ್ ಬೆಟರ್ ಟು ಹ್ಯಾವ್ ಅ ಸ್ಮಾಲ್ ಕ್ಯಾಮ್ರಾ ಆರ್ ಮಿರರ್ ಇನ್ ಫ್ರಂಟ್ ಆಫ್ ಯು ಸೊ ದಟ್ ಯು ಕ್ಯಾನ್ ಸಿ ಯುವರ್ ಪಾಸ್ಚರ್. ನಂಬರ್ 1. ನಂಬರ್ 2, ಮುಂಚೆ ಏನಾಯ್ತು ಅಂದರೆ ದ ಸಿಟ್ಟಿಂಗ್, ಅದು ಕೂತ್ಕೊಳ್ಳೋ ಕೆಲಸ ಕಡಿಮೆ ಇತ್ತು. People used to walk, people used to move. ಇವಾಗ ಸಿಟಿಂಗ್ ಕೆಲಸ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಪಾಸ್ಚರ್ ಕರೆಕ್ಷನ್ has become more important. And gym, see, the gym culture has not just come from America or UK. ನಮ್ಮದು ಜಿಮ್ ಕಲ್ಚರ್ ಇತ್ತು, but we used to do that outside in the grounds. We used to run, we used to walk, we used to play. Our sports, Indian sports like Kho-Kho, Kabaddi, have all the gym inculcation in them. So what I want to tell about gym is very important. But please make sure you warm up and you cool down well after the gym, and please have one good gym trainer who teaches you the correct form. illa andre injuries become multiple. ಓಕೆ, ನಾನು ಈ ಸೌಂಡ್ಸ್ ಬಗ್ಗೆ ಕೇಳಿದ್ನಲ್ಲ, ಟಕ್ ಟಕ್ ಅಂತ, ಅದು ತುಂಬಾ ಜನ ಅನ್ಕೋತಾರೆ ಇನ್ನೂ ಮುಂದೇನೋ ಆಗುತ್ತೆ ನಮಗೆ. ನಮಗೆಲ್ಲ ಸಣ್ಣ ಹೇಳ್ತಿದ್ರು ತುಂಬಾ ಈ ರೀತಿ ಮಾಡ್ಕೊಂಡ್ರೆ ವಯಸ್ಸಾದ್ಮೇಲೆ ಕೈಗೆಲ್ಲ ಹಿಂಗೆ ಅಲ್ಗಾಡುತ್ತೆ ಅಂತ. ನಿಜ? ಒಳ್ಳೆ ಕ್ವೆಶ್ಚನ್ ಕೇಳಿದ್ರಿ ಮ್ಯಾಮ್. ಯಾಕಂದ್ರೆ ಮೊನ್ನೆ ನಾನು ಒಂದು ಆರ್ಟಿಕಲ್ ಓದಿದೆ. ಅಲ್ಲಿ ವಾಟ್ ಒನ್ ಜರ್ಮನ್ ಸೈಂಟಿಸ್ಟ್ has done is for 60 years he did a research. ಅವ್ರು ಏನು ಮಾಡಿದ್ರೆ, ಒಂದು ಕೈಯಲ್ಲಿ ಟಕ್ ಟಕ್ ಸೌಂಡ್ ಮಾಡಿದ್ರು, ಒಂದು ಕೈಯಲ್ಲಿ ಏನು ಮಾಡಿಲ್ಲ. We got his X-ray done after 60 years, ಇದೆಲ್ಲ ನಾರ್ಮಲ್. ಸೊ ದಿಸ್ ಇಸ್ ಅ ಮಿತ್. ಜಸ್ಟ್ ಬಿಕಾಸ್ ಟಕ್ ಟಕ್ ಸೌಂಡ್ ಬಂದರೆ ನಿಮಗೆ ಆರ್ಥರೈಟಿಸ್ ಆಗುತ್ತೆ, ಇವೆಲ್ಲ ಆಗುತ್ತೆ, ಇಟ್ಸ್ ಅ ಮಿತ್. Please don't go into that. The most common reason for having the tuck sound is there are some air bubbles in your joints which escape when you move. Ashray, very. Okay.
ಸೊ ಈಗ ಕರೆಂಟ್ ಜನರೇಷನ್ ಅಲ್ಲಿ 2 ಟೈಪ್ಸ್ ಆಫ್ ಇಶ್ಯೂಸ್ ನಾವು ನೋಡ್ತಾ ಇದೀವಿ. ಒಂದು ಮೆನಿಸ್ಕಸ್ ಟೇರ್ ಅನ್ನೋದು, ಇನ್ನೊಂದು ಕಾರ್ಟಿಲೇಜ್ ಸವೆತ ಅನ್ನೋದು. ನೀವು ಡಾಕ್ಟರ್ ಮಂಡೆ ನೋವು ಅಂತ ಹೋದ ತಕ್ಷಣ ಸಾಕು, ಅಟ್ ಅರ್ಲಿ 20-30 ಆಗಿದೆ ಒಂದು ನಿಮ್ಗೆ ಕಾರ್ಟಿಲೇಜ್ ಸವೆದಿದೆ, ಹೋಗ್ತಾ ಹೋಗ್ತಾ ಅದು ಇದಾಗಿದೆ. ಇನ್ನೊಂದು ಮೆನಿಸ್ಕಸ್ ಟೇರ್. ಸೊ ಇದ್ರ ಬಗ್ಗೆ ಹೇಳ್ಬೋದಾ? ಸೊ ಮೆನಿಸ್ಕಸ್ ಅಂದ್ರೆ ಕುಷನ್. ಸೊ ಗಾಡಿ ರೋಡ್ ಮೇಲೆ ಹೋದ್ರೆ, ಗಾಡಿ ಮತ್ತೆ ರೋಡ್ ಮಧ್ಯದಲ್ಲಿ ಟೈರ್ ಇರುತ್ತೆ, ಅದು ಗಾಡಿದು ಕುಷನ್. ಸೇಮ್ ಇಸ್ ದ ಕುಷನ್ ಫಾರ್ ದ ಮೆನಿಸ್ಕಸ್ ಅಂತ ಒಂದು ಕುಷನ್ ಇರ್ತೀವಿ. ಮೆನಿಸ್ಕಸ್ ಟೇರ್ ಯಾಕೆ ಜಾಸ್ತಿ ಆಗ್ತದೆ? ಬಿಕಾಸ್ ಈ ಮೋರ್ ಅಂಡ್ ಮೋರ್ ಪೀಪಲ್ ಆರ್ ಗೆಟಿಂಗ್ ಇನ್ವಾಲ್ವ್ ಇನ್ ಸ್ಪೋರ್ಟ್ಸ್, ಬಟ್ ದೇ ಆರ್ ನಾಟ್ ಗೆಟಿಂಗ್ ಇನ್ವಾಲ್ವ್ ಫುಲ್ಲಿ ಇನ್ ಟು ಸ್ಪೋರ್ಟ್ಸ್. ಅವ್ರು ವಾರ್ಮ್ ಅಪ್ ಮಾಡಲ್ಲ, ಕೂಲ್ ಡೌನ್ ಮಾಡಲ್ಲ, ಬರೀ ವೀಕೆಂಡ್ ವಾರಿಯರ್ಸ್ ಅಂತ ಹೇಳ್ತೀವಿ. ಸ್ಯಾಟರ್ಡೇ ಸಂಡೇ ಆಟ ಆಡ್ತಾರೆ, ಮಿಕ್ಕಿದ್ದು ಎಲ್ಲ ದೇ ಆರ್ ಜಸ್ಟ್ ಕಂಟಿನ್ಯೂಯಿಂಗ್ ದ ನಾರ್ಮಲ್ ಆಕ್ಟಿವಿಟಿ. If you are active for 5 days in a week, consistently active, you will never have these injuries. Cartilage injuries kuda, the issue is not just a sports issue, but also the diet. See, the food that we are eating, the air that we are breathing has now become different from 10-15 years back. Ivaga processed foods ಜಾಸ್ತಿ ಆಗಿದೆ. We are having less and less at home and ordering more and more outside. All because of the people who are available, doorstep deliveries available to us like this. So in all combination, the lack of exercise and the food that we are eating is causing or rather contributing for meniscus and cartilage injuries. ಸೊ ನಿಮ್ಮ ಸ್ಪೆಷಲೈಸೇಷನ್ ಬಗ್ಗೆ ನನಗೆ ಗೊತ್ತಿದೆ. ತುಂಬ ಜನ ನಿಮ್ಮ ಬಗ್ಗೆ ಓದಬೇಕಾದ್ರೆ ಒಳ್ಳೆ ರಿವ್ಯೂ ಹಾಕಿರೋದೆ, ಡಾಕ್ಟರ್ ಪೇಷಂಟ್ಲಿ ಕೇಳಿಸ್ಕೊತಾರೆ, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ. ಸೊ ಒಂದು ಮೇಜರ್ ಅಂದರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಆಗಿರೋದ್ರಿಂದ, ತಮ್ಮ ಸ್ಪೆಷಲೈಸೇಷನ್ ಇದೆ, ಫೆಲೋಶಿಪ್ ಇರೋದ್ರಿಂದ ಹೌ ಎಫೆಕ್ಟಿವ್, ಹೌ ಪಾಸಿಟಿವ್ ಇಟ್ ಈಸ್ ಅನ್ನೋದು ಪ್ರಶ್ನೆ. ಮ್ಯಾಮ್, ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದರೆ ಒನ್ ಆಫ್ ದ ಬೆಸ್ಟ್ ಸರ್ಜರೀಸ್ ಆಫ್ ದ ವರ್ಲ್ಡ್ ಅಂತ ಆ್ಯಕ್ಚುಲಿ ಇದು ಪ್ರೂವ್ ಆಗೋದು. ದೇರ್ ಇಸ್ ಅ ಪಬ್ಲಿಕೇಶನ್ ವಿಚ್ ಇಸ್ ಹಿಪ್ ರಿಪ್ಲೇಸ್ಮೆಂಟ್ ಇಸ್ ದ ಸರ್ಜರಿ ಆಫ್ ದ ಸೆಂಚುರಿ. ಆ್ಯಂಡ್ ನೀ ರಿಪ್ಲೇಸ್ಮೆಂಟ್ ಇಸ್ ಆಲ್ಸೋ ಪ್ರೂವ್ಡ್ ಬಿ ವೆರಿ ವೆರಿ ಸಕ್ಸಸ್ಫುಲ್. ಯಾಕಂದರೆ ಗ್ರೇಟ್ ಫಾರ್ ಆದ ತಕ್ಷಣ, ಅಂದರೆ ಲಾಸ್ಟ್ ಇಶ್ಯೂ ಆದ ತಕ್ಷಣ ಕಾರ್ಟಿಲೇಜ್ ಫುಲ್ ಹೊರಟೋಗಿದೆ, ನಮ್ಗೆ ಏನು ಮಾಡೋಕ್ಕಾಗಲ್ಲ. ಮುಂಚೆ ಪೀಪಲ್ ಯೂಸ್ ಟು ಎಕ್ಸೆಪ್ಟ್ ಇಟ್. ಇವಾಗ ಎವ್ರಿಬಡಿ ವಾಂಟ್ಸ್ ಟು ಬಿ ಆಕ್ಟಿವ್. ಈವನ್ ಹೂಸ್ 70-year-old ವಾಂಟ್ಸ್ ಟು ಬಿ ಆಸ್ ಆಕ್ಟಿವ್ as she was 50 years back. ಸೊ robotic ಬಂದಾಗ, navigation ಬಂದಾಗ, this has become a very, very, very successful procedure. And nowadays, because of the research that we have done, ಅದು ರಿಸರ್ಚ್ ಆದಂಗೆ ನಮ್ಗೆ ಏನು ಗೊತ್ತಾಯಿತು ಅಂದರೆ, the old thinking was wrong. The new thinking is knee replacement ಆದಮೇಲೆ you can go mountain climbing, you can even go cycling, jogging and lead a near normal life as much as possible. Okay, I have read few articles regarding robotic ಇದೇನಿದೆ ನೀವು ಹೇಳ್ತೀರಿ ರಿಪ್ಲೇಸ್ಮೆಂಟ್ ಗಾನ್ ರಾಂಗ್ ಅಂತ ಹೇಳಿ ಓದಿದೆ ನಾನು. ಸೊ ಯಾಕೆ ಇರಬಹುದಂತ? ಮ್ಯಾಮ್, ಒಂದು ಸಿಂಪಲ್, ಕೆಲವು ಪೇಷಂಟ್ಸ್ ನನಗೆ ಈ ಥರ ಕೇಳಿದ್ದಾರೆ, ಸರ್ ರೋಬೋಟ್ ಆ್ಯಕ್ಚುಲಿ ನಿಜನಾ ಅಥವಾ ಏನು ಸುಮ್ಮನೆ ಜಸ್ಟ್ ಶೋಗೋಸ್ಕರ ಮಾಡ್ತಾರೆ ಅಂತ. ನಾನು ಎಲ್ಲರಿಗೂ ಅದೇ ಹೇಳ್ತೀನಿ, ನೀವೊಂದು ಏರೋಪ್ಲೇನ್ ಇಟ್ಕೊಳ್ಳಿ. If the pilot is trained in driving the aeroplane, if the pilot is trained in driving the aeroplane, then the aeroplane will always land in the correct position. But if you and me try to fly that aeroplane, it will not take off and it will not land. The robo is a tool. Adu onthara tool to give you the best outcome for a long-term issue. But it matters who drives it. Yaar kaiyalli training ide aduna ಮಾಡಬೇಕು. Unfortunately, what is happening is many untrained people are also doing robotic knee replacement. And the second thing is, ನಾವೆಲ್ಲ ರೋಬೋ ಮೇಲೆ ಬಿಡ್ಬಿಡ್ತೀವಿ. ಆ ಥರ ಇಲ್ಲ. You cannot, even now, a robo is not a self-driving car. It is a car which is automatic, but you still have to drive. Okay. ಸೊ ರೀಸೆಂಟ್ ಆಗಿ ನಮಗೊಬ್ರು ಹೇಳ್ತಾ ಇದ್ರು, ನಾವು ಕನ್ಸ್ಯೂಮ್ ಮಾಡೋ ವಾಟರ್ ಇದರ್ ಪ್ಯೂರಿಫೈಡ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಏನೆಲ್ಲ ಕಾಂಟೆಂಟ್ಸ್ ನಾವು ನೋಡ್ತಾ ಇದ್ದೀವಿ, ಸೊ ವಾಟರಿಂದ ಕೂಡ ತುಂಬಾ ಕಾಂಪ್ಲಿಕೇಶನ್ ಆಗ್ತಾ ಇದೆ ಅಂತ. ಇಸ್ ಇಟ್ ಟ್ರೂ? It has been disproven. It's a myth. Like ಕೆಲವು ಪೇಷಂಟ್ಸ್ ಹೇಳ್ತಾರೆ, ಡಾಕ್ಟ್ರೆ ಇದು ವಿಟಮಿನ್ ಡಿ ಸ್ಕ್ಯಾಮ್ನ ರಿಯಲ್ನ, ಯಾಕಂದರೆ ಎಲ್ಲರಿಗೂ ವಿಟಮಿನ್ ಡಿ ಕಡಿಮೆ ಆಗುತ್ತೆ. ವಿಟಮಿನ್ ಡಿ ಇಸ್ ಟ್ರೂ. ದಿಸ್ ಥಿಂಗ್ ಅಬೌಟ್ ವಾಟರ್ it's been disproven. Okay. ಸರಿ ಇಲ್ಲ ಆ್ಯಕ್ಚುಲಿ. ಯು ಆರ್ ದ ಫಸ್ಟ್ ಪರ್ಸನ್ ಇನ್ ಕರ್ನಾಟಕ or ಬ್ಯಾಂಗ್ಳೂರ್ ಡರ್ಮಾ ಗ್ಲೂ ಅನ್ನುವಂತಹ ಒಂದು ಗ್ಲೂ ಯೂಸ್ ಮಾಡ್ತೀವಿ. ದಟ್ ಸೂಚರ್ ಈಗ ಸ್ಕಿನ್ ಅಟ್ಯಾಚ್ ಮಾಡೋದಕ್ಕೆ ಪೇನ್ಲೆಸ್. ಸೊ ಇವು ಮುಂಚೆ ಏನಾಗ್ತಾ ಇದ್ರು, ಪೀಪಲ್ ಯೂಸ್ ಟು ಪುಟ್ ಸ್ಟೇಪಲ್ಸ್, ಒಂಥರ ಮೆಟಲ್ ಸ್ಟೇಪಲ್ ಥರ ಟು ಕ್ಲೋಸ್ ದ wound. What we have done is we have gotten away with the staples and ನಾವು ಏನು ಮಾಡ್ತೀವಿ, ಜಸ್ಟ್ ಒಳಗೆ ಹಾಕ್ತೀವಿ, ಸೂಚರ್ ಹಾಕ್ತೀವಿ. ಸೊ ಅಡ್ವಾಂಟೇಜ್ ಏನಿದೆ ಅಂದರೆ, ದೇ ಡೋಂಟ್ ನೀಡ್ ಟು ಕಮ್ ಬ್ಯಾಕ್ ಟು ಅಸ್ ಫಾರ್ ಮಲ್ಟಿಪಲ್ ಡ್ರೆಸ್ಸಸ್. ಸೆಕೆಂಡ್ ಅಡ್ವಾಂಟೇಜ್ ಏನಿದೆ ಅಂದರೆ, ಅದು ಸೂಚರ್ ತೆಗೆಯುವಾಗ ಕೆಲವು ಜನರಿಗೆ ತುಂಬ ನೋವು ಆಗ್ತಾ ಇದೆ, ಅದು ನೋವು ಇಲ್ಲ. ಸೊ ಪೇಷಂಟ್ಸ್ ಆರ್ ಮೋರ್ ಕಂಫರ್ಟಬಲ್ ಆ್ಯಂಡ್ ದ ರೇಂಜ್ ಆಫ್ ಮೂವ್ಮೆಂಟ್ ಪೋಸ್ಟ್ ಸರ್ಜರಿ, ಅಂದರೆ ಸರ್ಜರಿ ಆದಮೇಲೆ ಅವ್ರು ಎಷ್ಟು ಬೆಂಡ್ ಮಾಡ್ತಾರೆ ಅದು ಜಾಸ್ತಿ ಆಗ್ತಾರೆ ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ನೀವೇ ಫಸ್ಟ್ ಪರ್ಸನ್ ಯೂಸ್ ಮಾಡಿರೋದು ಅಂತ ನಾನು ಓದಿದೆ. ಹೇಳ್ತಾರೆ ಹೌ ಎಫೆಕ್ಟಿವ್ ಇಸ್ ದಿಸ್ ಅಂತ. ಯಾಕಂದ್ರೆ ಇವಾಗ ನಾವು
ಸೂಚನೆ ಮಾಡಿರೋದನ್ನೇ ವರ್ಷ ಆದ್ಮೇಲೆ ಅವ್ರೇನೋ ಭಾರ ಎತ್ತಾಗ ಸ್ಟಿಚಸ್ ಬಿಚ್ಚಿರೋ ಎಕ್ಸಾಂಪಲ್ಸ್ ಎಲ್ಲ ನೋಡಿದ್ವಿ. ಸ್ಕಿನ್ನಿಗೆ ಎಲ್ಲೋ ಗ್ಲೂ ಹಾಕಿದಾಗ ಅದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತಾ ಪ್ರಶ್ನೆ ಇದೆ ಮ್ಯಾಮ್. ಯಾಕಂದ್ರೆ ಒಂದಂದ್ರೆ ಅದು ಲಾಂಗ್ ಲಾಸ್ಟಿಂಗ್ ಇಲ್ಲ ಅಂದ್ರೆ ಐ ವುಡ್ ನಾಟ್ ಯೂಸ್ ಇಟ್. ಮತ್ತೆ ಸೆಕೆಂಡ್ ಅಂದ್ರೆ ಇದ್ರ ಮೇಲೆ ತುಂಬಾ ರಿಸರ್ಚ್ ಆಗಿದೆ. ಸೊ ನಾವು ಬರೀ ಒಂದು ಸ್ಟ್ಯಾಂಡರ್ಡ್ ಕಂಪ್ನಿ ಯೂಸ್ ಮಾಡ್ತೀವಿ. There are many glues which are available in the market, but it is important to use standard ones, the ones that are proven. ಯಾಕೆ ರಿಸರ್ಚ್ ಆಗಿದೆ, ರಿಸರ್ಚ್ ಪಬ್ಲಿಕೇಶನ್ ಆಗಿದೆ, ಅದನ್ನು ಯೂಸ್ ಮಾಡ್ತೀವಿ. ಇಟ್ಸ್ ವೆರಿ ಎಫೆಕ್ಟಿವ್. ತುಂಬಾ ಓಕೆ. ಸೊ ವೆರಿಕೋಸ್ ವೇನ್ಸ್ ಮೋಸ್ಟ್ಲಿ ಅದು ನಿಮ್ಮ ಡಿಪಾರ್ಟ್ಮೆಂಟ್ ಬರುತ್ತೆ ಇಲ್ಲ ಗೊತ್ತಿಲ್ಲ. ಆಗಲೇ ಹೇಳಿದಾಗೆ ಎವ್ರಿ ಡಿಸೀಸ್ ಬಂದಾಗ ಸೊ ಯಾರಿಗೆ ಮಂಡಿ ಹಿಂದೆ ವೆರಿಕೋಸ್ ವೇನ್ಸ್ ಇರುತ್ತೆ ಅವರು ಆರ್ಥ್ರೈಟಿಸ್ ಬಂದಿರುತ್ತೆ ಅಂತ ಒಂದು ಮಿತ್ ಆರ್ ಟ್ರೂ ಗೊತ್ತಿಲ್ಲ. 100% ಮಿತ್. ಯಾಕಂದ್ರೆ ಆರ್ಥ್ರೈಟಿಸ್ ರಿಲೇಟೆಡ್ ಟು ಕಾರ್ಟಿಲೇಜ್ ಅಂಡ್ ವೆರಿಕೋಸ್ ವೇನ್ ಇಸ್ ರಿಲೇಟೆಡ್ ಟು ದ ನರ್ವ್ಸ್. ಸೊ ಅದು ಎಲ್ಲ ಟೋಟಲಿ ಸೆಪರೇಟ್. ಬಟ್ ಕನ್ಫ್ಯೂಷನ್ ಯಾಕಿರುತ್ತೆ ಅಂದ್ರೆ ಮಂಡಿ ನೋವು ಮತ್ತೆ ವ್ಯಾರಿಕೋಸ್ ವೇನ್ಸ್ ನೋವು ಇದೆ, ಅದು ಸಿಮಿಲರ್ ತರ ಅನ್ಸುತ್ತೆ. ಸೊ ಅದು ಇದರಲ್ಲಿನೂ ಭಾರ ಅನ್ಸುತ್ತೆ, ಅದರಲ್ಲಿನೂ ಭಾರ ಅನ್ಸುತ್ತೆ. ಸೊ ಮೆನಿ ಪೀಪಲ್ ಡೂ ಗೆಟ್ ಕನ್ಫ್ಯೂಸ್ಡ್ ಅದು ಸೇಮ್ ಇದೆಯಾ ಇಲ್ಲ ಅಂತ. ಬಟ್ ಕ್ಲಿನಿಕಲಿ ಸ್ಪೀಕಿಂಗ್ ಫಾರ್ ಡಾಕ್ಟರ್ಸ್ ಟು ವೆರಿ ಡಿಫರೆಂಟ್ ಕಂಡೀಷನ್ಸ್ ಟ್ರೀಟೆಡ್ ಬೈ ಟು ವೆರಿ ಡಿಫರೆಂಟ್ ಸ್ಪೆಷಾಲಿಟೀಸ್. ಲಿಗಮೆಂಟ್ ಟೇರ್ ಅಂತ ಹೇಳ್ತಾರಲ್ಲ, ಕಾಲ್ ಬಿದ್ದ ಲಿಗಮೆಂಟ್ ಟೇರ್. ಸೊ ನಾವು ಈ ನಾಟಿ ವೈದ್ಯರ ಹತ್ರ ಹೋದಾಗ ಅವ್ರು ಕಾಲ್ ಟ್ವಿಸ್ಟ್ ಮಾಡಿದಾಗ ಟಕ್ ಅಂತ ಸೌಂಡ್ ಬರುತ್ತೆ, ಇಟ್ ಇಸ್ ಫೈನ್ ಅಂತ ಹೇಳ್ತಾರೆ. ಬಟ್ ಒಂದ್ ಸ್ವಲ್ಪ ಟೈಮ್ ಆದ್ಮೇಲೆ ಚಳಿ ಎಲ್ಲ ಸ್ಟಾರ್ಟ್ ಆದಾಗ ಅದು ಸ್ವೆಲ್ಲಿಂಗ್ ಬರೋದಕ್ಕೆ, ಒಳಗಡೆ ಪಿನ್ ಚುಚ್ಚಿದಾಗ ನೋವು ಬರೋದು ಸ್ಟಾರ್ಟ್ ಆಗುತ್ತೆ ಅಂತ ನಾನು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದೀನಿ. ಸೊ ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಇದು ಕಟ್ ಪ್ರಾಕ್ಟೀಸ್ ಇವೆಲ್ಲ ನಾನ್ ಸೈಂಟಿಫಿಕ್. ಅನ್ಫಾರ್ಚುನೇಟ್ಲಿ ಪ್ರೂಫ್ ಏನಿಲ್ಲ ಅವ್ರು ಏನ್ ಮಾಡ್ತಾರೆ. ಸಮಟೈಮ್ಸ್ ಇಟ್ ವರ್ಕ್ಸ್. ಸೊ ನಾನು ಎಲ್ಲರಿಗೂ ಅದೇ ಹೇಳ್ತೀನಿ, ಟ್ರೈನಿಂಗ್ ಇದ್ರೆ ಇವ್ರಿಗೆ. ಯಾಕಂದ್ರೆ ಕಟ್ ಪ್ರಾಕ್ಟೀಸ್ ಹಳೆ ಪ್ರಾಕ್ಟೀಸ್, ಇಟ್ಸ್ ಅನ್ ಓಲ್ಡ್ ಆರ್ಟ್. ಬಟ್ ಇವಾಗ ಏನ್ ಆಗ್ತದೆ ಅಂದ್ರೆ ಜನಗಳು ಸರಿಯಾಗಿ ಟ್ರೈನಿಂಗ್ ತಗೋತಾರೆ. ನಾವು ಡಾಕ್ಟ್ರಿಗೆ 15 years ಟ್ರೈನಿಂಗ್ ತಗೋತೀವಿ. ನೀವು 15 years ಯಾರಾದ್ರೂ ಕಟ್ ಪ್ರಾಕ್ಟೀಸ್ ಮಾಡಿದ್ರೆ ಅವ್ರ ಜೊತೆ ಇದ್ರೆ ನಿಮಗೆ ಟ್ರೈನಿಂಗ್ ಆಗುತ್ತೆ. ನೀವು 2 ವರ್ಷ ಇದ್ರೆ ಆಮೇಲೆ ನೀವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀರಿ, ನಿಮಗೆ ಅದರ್ ಇನ್ಫಾರ್ಮೇಶನ್ ಆಗುತ್ತೆ. ಸೊ ಯಾವುದು ಕಟ್ ಪ್ರಾಕ್ಟೀಸ್ ಇಂದ ಟ್ರೀಟ್ ಮಾಡಬೇಕು, ಯಾವುದು ಮಾಡಬಾರ್ದು ಅಂತ ಅದೇ ಇಂಪಾರ್ಟೆಂಟ್. ನಂಬರ್ 1, ಎಸ್ ಇಟ್ ಇಸ್ ಎಫೆಕ್ಟಿವ್. ನಾನು ಅದೇ ಹೇಳ್ತೀನಿ, ತುಂಬಾ ಸ್ಪೈನ್ ಪೇಷಂಟ್ಸ್ಗೆ ನಾವೇ ನೋಡಿದೀವಿ ತುಂಬಾ ಎಫೆಕ್ಟಿವ್ ಇದೆ. ಬಟ್ ಲಿಗಮೆಂಟ್ ಪ್ರಾಬ್ಲಮ್ ಏನಿದೆ ಅಂದ್ರೆ ಲಿಗಮೆಂಟ್ ಮೂಳೆಯಿಂದ ತುಂಬಾ ಡಿಫ್ರೆಂಟ್. ಲಿಗಮೆಂಟ್ ಕನ್ಸಿಸ್ಟೆನ್ಸಿ ಡಿಫ್ರೆಂಟ್, ಇಂಜರಿ ಡಿಫ್ರೆಂಟ್. ಕಟ್ ಪ್ರಾಕ್ಟೀಸ್ ಮೇನ್ಲಿ ಆಗಿರೋದು ಮೂಳೆಗೋಸ್ಕರ. ಯೂಶಲಿ ಲಿಗಮೆಂಟ್ಸ್ಗೆ ಅದು ವರ್ಕ್ ಆಗೋದಿಲ್ಲ. ಸೊ ಡಯಾಬಿಟಿಸ್ ಅಂಡ್ ಆರ್ಥೋಪೆಡಿಕ್ ಇದು ತುಂಬಾನೇ ಇವಾಗಿನ ಪ್ರಸ್ತುತತೆಗೆ ತುಂಬಾ ಹತ್ತಿರ. ಯಾಕಂತ ಹೇಳಿದ್ರೆ ಡಯಾಬಿಟಿಸ್ ಇದ್ದರೆ ನಾವೇನೋ ಸರ್ಜರಿ ಮಾಡಕ್ ಬರೋದಿಲ್ಲ, ಅದು ತುಂಬಾನೇ ಕಾಂಪ್ಲಿಕೇಶನ್ ಆಗಿದೆ ಅಂತ ನಾವು ಕೇಳಿದೀವಿ, ಓದಿದೀವಿ. ಅಂಡ್ ಪ್ರಾಕ್ಟಿಕಲಿ ಇವಾಗ ಅದು ಟೂತ್ ಇಂಪ್ಲಾಂಟೇ ಅದು ಕಷ್ಟ ಅಂತ ಹೇಳ್ತೀವಿ. ಸೊ ಈಗ ನೀವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗಿರ್ಬೋದು, ಬೇರೆ ಬೇರೆ ಚಿಕಿತ್ಸೆ ಮೂಳೆ ಸಂಬಂಧಪಟ್ಟಿದ್ದು ಮಾಡಿದಾಗ ಇಫ್ ಅ ಪರ್ಸನ್ ಇಸ್ ಸಫರಿಂಗ್ ಫ್ರಮ್ ಡಯಾಬಿಟಿಸ್, ಸೊ ಎಷ್ಟು ಅವಾಯ್ಡ್ ಮಾಡಬೇಕು ಅಥವಾ ಮಾಡಬಹುದಾ, ಏನ್ ಹೇಳ್ತೀರಿ ಮ್ಯಾಮ್? ಡಯಾಬಿಟೀಸ್ ಇಂದ ಏನಾಗುತ್ತೆ, ಇಮ್ಯುನಿಟಿ ಕಡಿಮೆ ಆಗುತ್ತೆ. ಇಮ್ಯುನಿಟಿ ಕಡಿಮೆ ಆದಂಗೆ ನಮ್ಮದು ಸೆಲ್ಫ್ ಹೀಲಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ, ಸಿಂಪಲ್. ಬಟ್ ಏನಾಗುತ್ತೆ, ಜಸ್ಟ್ ಬಿಕಾಸ್ ದ ಪರ್ಸನ್ ಇಸ್ ಡಯಾಬಿಟೀಸ್, ಅವ್ರಿಗೆ ಡಯಾಬಿಟೀಸ್ ಇದ್ರೆ ಸರ್ಜರಿ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಇವಾಗ ದೇರ್ ಆರ್ ಸ್ಪೆಷಲ್ ಪ್ರೋಟೋಕಾಲ್ಸ್. ಡಯಾಬಿಟೀಸ್ಗೆ ನಾವು ಮುಂಚೆನೇ ಕಂಟ್ರೋಲ್ ಮಾಡಿಬಿಡ್ತೀವಿ, ಸರ್ಜರಿ ಟೈಮಲ್ಲಿ ಇನ್ಸುಲಿನ್ ಹಾಕೊಡ್ತೀವಿ, ವಿ ಮಾನಿಟರ್ ದೆಮ್ ವೆರಿ ಕ್ಲೋಸ್ಲಿ. ಸೊ ಡಯಾಬಿಟೀಸ್ಗೋಸ್ಕರ ನಾವು ಸರ್ಜರಿ ಮಾಡಲ್ಲ ಅಂತ ಇಸ್ ನಾಟ್ ಕರೆಕ್ಟ್ ಥಿಂಗ್, ಐ ವುಡ್ ಸೇ, ಇನ್ 2025. ಬಟ್ ನಾನು ಹೇಳಿದಂಗೆ ಎಸ್, ಡಯಾಬಿಟೀಸ್ ಕ್ಯಾನ್ ಕಾಂಪ್ಲಿಕೇಟ್ ಥಿಂಗ್ಸ್. ಸೊ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಯು ಆರ್ ವೆರಿ ಕೇರ್ಫುಲ್. ಆ್ಯಂಡ್ ಡಯಾಬಿಟೀಸ್ ಬಂದಿಲ್ಲ ಅಂದರೆ ಬೆಸ್ಟ್. ಸೊ ಎವ್ರಿ ಡಿಸೀಸ್ ನೋಡಿದಾಗ ನಾವು ಸ್ಟೇಜಸ್ ಅಲ್ಲಿ ಕೌಂಟ್ ಮಾಡ್ತಾರೆ, ಸ್ಟೇಜ್ 1, 0, 2, 3, 4 ಅಂತ. ಇಷ್ಟು ಸ್ಟೇಜ್ ಆದಮೇಲೆ ನಾವು ರೀಪ್ಲೇಸ್ಮೆಂಟ್ ಹೋಗಬೇಕು, ಆಪ್ರೇಷನ್ ಹೋಗಬೇಕು ಅನ್ನೋ ಥರ ಇದೆ. ಸೊ ಜಾಯಿಂಟ್, ನೀ, ಹಿಪ್ ರಿಪ್ಲೇಸ್ಮೆಂಟ್ ಅಲ್ಲಿ ಕೂಡ ಸ್ಟೇಜಸ್ ಇಂದಾನೆ ಕೌಂಟ್ ಮಾಡ್ತಾರೆ, ಹೇಗೆ ಅಂತ? ಎಸ್ ಅಬ್ಸಲ್ಯೂಟ್ಲಿ ಟ್ರೂ. ಲೈಕ್ ಮೆಡಿಕಲ್ ಸೈನ್ಸ್ ಇದರಲ್ಲಿ ಸ್ಟೇಜಸ್ ಇರುತ್ತೆ. ಸ್ಟೇಜ್ 4 ಆದಮೇಲೆ ನಾವು ಹೇಳ್ತೀವಿ ಜಾಯಿಂಟ್ ರಿಪ್ಲೇಸ್ಮೆಂಟ್, ಬಿಕಾಸ್ ಇಟ್ ಇಸ್ ದ ಲಾಸ್ಟ್ ಆಪ್ಷನ್. ಸ್ಟೇಜ್ 2, 3 ಟೈಮಲ್ಲಿ ನಾವು ವಾಟ್ ಎಕ್ಸಾಕ್ಟ್ಲಿ ಕಂಡೀಷನ್ ವಿಲ್ ಬಿ, ಹೇಗಿರುತ್ತೆ ಅಂತ? ಸ್ಟೇಜ್ 4 ಅಂದರೆ ಮ್ಯಾಮ್ ಕಾರ್ಟಿಲೇಜ್ ಏನೂ ಇರಲ್ಲ, ಮೂಳೆಯಲ್ಲಿ ಜಾಯಿಂಟ್ ಸ್ಪೇಸ್ ಇರುತ್ತೆ, ಮೂಳೆ ಮಧ್ಯದಲ್ಲಿ ಅದನ್ನ ಇರಲ್ಲ, ಮೂಳೆ ಮೇಲೆ ಮೂಳೆ ಟಚ್ ಆಗ್ತಾ ಇದೆ, ಚೂರು ಮೂವ್ಮೆಂಟ್ ಮಾಡ್ದಂಗೆ ಪೇನ್ ಆಗ್ತಾ ಇದೆ, ಡೈಲಿ ಆಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ, ನೈಟು ಕೂಡ ಸಪೋಸ್ ಮಲ್ಕೊಂಡ್ರೆ ಭಾರ ಇಡಲ್ಲ ಅಂದರೆ ಪೇನ್ ಆಗ್ತದೆ. ಆ ರೀತಿ ರೀಚ್ ಆದರೆ ಮತ್ತು ನಮ್ಮ ಎಕ್ಸ್ರೇನಲ್ಲಿ ಕಾಣಿಸಿದ್ರೆ ಓಕೆ ಸ್ಟೇಜ್ 4 ರೀಚ್ ಆಗಿದ್ದೀವಿ ಅಂತ, ಆ ಟೈಮು ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಎಲ್ಲರಿಗೆ ಸಜೆಸ್ಟ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಸುಮಾರು ಟ್ರೀಟ್ಮೆಂಟ್ಸ್ ಇದೆ, ಇಂಜೆಕ್ಷನ್ಸ್ ಇದೆ, ಫಿಸಿಯೋಥೆರಪೀಸ್ ಇದೆ, ಟು ಪ್ರೊಲಾಂಗ್ ದ ರಿಕವರಿ ಆಫ್ ದ ಪೇಷಂಟ್. ಅದೇ
ಇಸ್ ಇಟ್ ಟ್ರೂ ಸ್ಟ್ರೆಸ್ ಕೂಡ ಈ ಆರ್ಥ್ರೈಟಿಸ್ ಅಥವಾ ಆರ್ಥೋ ರಿಲೇಟೆಡ್ ಡಿಸೀಸ್ಗೆ ಒನ್ ಆಫ್ ದ ರೀಸನ್ಸ್ ಅಂತ ನಾವು ಡಾಕ್ಟರ್ ಹತ್ರ ಹೋದಾಗ, ಸೊ ವಾಟ್ ಎವರ್ ದ ಡಿಸೀಸಸ್, ನಿಮಗೆ ತುಂಬ ಸ್ಟ್ರೆಸ್ ಇದೆಯಾ, ಆಂಗ್ಸೈಟಿ ಇಶ್ಯೂಸ್ ಇದೆಯಾ, ಡು ಯು ಸ್ಲೀಪ್ ವೆಲ್ ಅಂತೆಲ್ಲ ಕೇಳ್ತಾರಲ್ಲ, ಸೊ ಕನೆಕ್ಟೆಡ್ ಇದೆಯಾ? 100% ಕನೆಕ್ಟೆಡ್ ಇದೆ. ಸ್ಟ್ರೆಸ್ ಇಂದಾಗಿ ಏನಾಗುತ್ತೆ, ಸ್ಲೀಪ್ ಸೈಕಲ್ ಗೆಟ್ಸ್ ಡಿಸ್ಟರ್ಬ್ ಆ್ಯಂಡ್ ನಾವು ಕಂಪ್ಯೂಟರ್ ಶಟ್ ಡೌನ್ ಮಾಡ್ತೀವಲ್ಲ, ದ್ಯಾಟ್ ಈಸ್ ಅ ರೀಸ್ಟಾರ್ಟ್ ಫಾರ್ ದ ಕಂಪ್ಯೂಟರ್. ಅದೇ ಥರ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಫಾರ್ ರೀಸ್ಟಾರ್ಟ್. ಸೊ ಸ್ಟ್ರೆಸ್ ಇದ್ದಂಗೆ ಏನಾಗುತ್ತೆ, ಸ್ಲೀಪ್ ಚೆನ್ನಾಗಿ ಬರೋದಿಲ್ಲ, ವಿ ಡೋಂಟ್ ಎಕ್ಸಸೈಸ್, ವಿ ಡೋಂಟ್ ಈಟ್ ಪ್ರಾಬ್ಲಮ್. ಸೊ ಆಸ್ ಎ ರಿಸಲ್ಟ್ ದ ಬೋನ್ ಮೂಳೆ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸ್ಟ್ರೆಸ್ ಆ್ಯಂಡ್ ಮೂಳೆ ಪ್ರಾಬ್ಲಮ್ದು ಡೈರೆಕ್ಟ್ ರಿಲೇಷನ್ ಇಲ್ಲ, ಬಟ್ ಸ್ಟ್ರೆಸ್ಗೋಸ್ಕರ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅದಕ್ಕೋಸ್ಕರ ಮೂಳೆ ಪ್ರಾಬ್ಲಮ್ ಜಾಸ್ತಿ. ಓವರ್ ಕನ್ಸಂಪ್ಷನ್ ಆಫ್ ಸೋಷಿಯಲ್ ಮೀಡಿಯಾ, ಇದ್ರ ಬಗ್ಗೆ ಹೇಳಬೇಕು. ಸೊ ನಾನು ಈ ರೀಸೆಂಟಾಗಿ ಯಾವುದೋ ಆರ್ಟಿಕಲ್ ಓದ್ತಾ ಇದ್ದೆ, ಅಲ್ಲಿ ಬರೆದಿದ್ರು ಓನ್ಲಿ ಸಾಫ್ಟ್ವೇರ್ ಆ್ಯಂಡ್ ಡ್ರಗ್ ಇವ್ರು ಮಾತ್ರ ತಮ್ಮ ಬಳಕೆದಾರರನ್ನ ಯೂಸರ್ಸ್ ಅಂತ ಕರೀತಾರೆ ಅಂತ. ಸೊ ಅಂದರೆ ಸೋಷಿಯಲ್ ಮೀಡಿಯಾ ಯೂಸರ್ಸ್ ನಾವೆಲ್ಲರೂ ಕೂಡ ಅದು ಹೇಗೆ ಅಂದರೆ ನಾವು ಒಂದು 5 ನಿಮಿಷ ನೋಡೋಣ ಅಂತ ಎಷ್ಟೇ ಟೈಮ್ ಸೆಟ್ ಮಾಡಿದ್ರು ಕೂಡ ಒಂದು ಹಾರ್ಸ್ ಟುಗೆದರ್ ಹೋಗುತ್ತೆ. ಸೊ ಇದು ಎಫೆಕ್ಟಿವ್ ಇದೆಯಾ? Definitely effective ಇದೆ ಮ್ಯಾಮ್. See, social media has created a lot of new complications in orthopedics that we didn't know. ಹೊಸದು ಡಿಸೀಸ್ ಬಂದುಬಿಟ್ಟಿದೆ. ಒಂದು ನಾವು ಫೋನ್ ಬ್ಯಾಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಫೋನ್ ನೋಡ್ಕೊಂಡು ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ಅವೆಲ್ಲ ನಾವು ಓದಿಲ್ಲ ನಮ್ಮ ಮೆಡಿಕಲ್ ಕಾಲೇಜಲ್ಲಿ. ಸೊ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಕನ್ಸಂಪ್ಷನ್ ಅದು ಒಂದು. ಸೆಕೆಂಡ್ ಅದು ನೀವು ಕರೆಕ್ಟ್ ಹೇಳಿದ್ರಿ, 5 ನಿಮಿಷ ಹೇಳ್ತೀನಿ, ಅರ್ಧ ಗಂಟೆ, 2 hours, 3 hours ಆಗುತ್ತೆ. ಸೊ ಇಟ್ ಈಸ್ ಅ ಡಿಪೆಂಡೆನ್ಸಿ ಆನ್ ಸೋಷಿಯಲ್ ಮೀಡಿಯಾ, ಒಂಥರ ಬ್ರೇಕ್ ತಗೊಳ್ಳೋಕ್ಕೆ. But because of that, we ignore physical activity. We ignore going to the gym for another half an hour because we want to spend another extra half an hour on the phone. And finally, ನಾನು ಅದೇ ಹೇಳ್ತೀನಿ, ಸೋಷಿಯಲ್ ಮೀಡಿಯಾ, ಎವ್ರಿಥಿಂಗ್ ವಾಟ್ ಯು ಸಿ ಇಸ್ ನಾಟ್ ಆ್ಯಕ್ಚುಲಿ ದ ಟ್ರೂತ್. ಅದರಲ್ಲಿ ಎಲ್ಲರೂ ಖುಷಿಯಲ್ಲಿ ಇರ್ತಾರೆ, ಎಲ್ಲರೂ ಟ್ರಿಪ್ಸ್ಗೆ ಹೋಗ್ತಾರೆ, ಹಾಕ್ತಾರೆ. ನಮ್ಗೆ ಏನು ಅನ್ಸುತ್ತೆ, ಅವ್ರು ನೋಡಿ ಅವ್ರ ಲೈಫ್ ಎಷ್ಟು ಚೆನ್ನಾಗಿದೆ, ನಮ್ಮ ಲೈಫ್ ಅಷ್ಟೊಂದು ಚೆನ್ನಾಗಿಲ್ಲ ಅಂದರೆ ಅದು ಲೂಪಲ್ಲಿ ನಾವು ಸ್ಟಕ್ ಆದರೆ ಕಷ್ಟ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ನೀ ರಿಪ್ಲೇಸ್ಮೆಂಟ್ ಆಫ್ಟರ್ 4 ಸ್ಟೇಜ್ ಆದಮೇಲೆ ಮಾಡ್ತಾರೆ ಅಂತ ಹೇಳಿ. ಸೊ ಅವರ ಬಾಡಿ ಕಂಡೀಷನ್ ನೋಡಿ ಅಂತ. ಸೊ ಹೌ ಲಾಂಗ್ ಇಟ್ ಟೇಕ್ಸ್ ಟು ರಿಕವರ್ ಅನ್ನೋದು ಒಂದು ಕ್ವೆಶನು. ಆ್ಯಂಡ್ ಅದೇ ಅವ್ರು ಹೇಗೆ ಅದರಿಂದ ಹೊರಗೆ ಬರಬೇಕು, ಕಾಯಿಲೆಯಿಂದ ಅಥವಾ ನೋವಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು ಅನ್ನೋದು. ಸೊ ರಿಕವರಿ ಮ್ಯಾಮ್ ಪೇಷಂಟ್ ಟು ಪೇಷಂಟ್ ಡಿಪೆಂಡ್ ಆಗುತ್ತೆ. ಇವಾಗ ನಿಮಗೆ ಏಟಾದರೆ ನಮಗೆ ಏಟಾದರೆ ಸೇಮ್ ಟೈಮ್ ಹೀಲ್ ಆಗೋದಲ್ಲ. ಸೊ ದ್ಯಾಟ್ ಮೀನ್ಸ್ ಹೀಲಿಂಗ್ ಕೆಪಾಸಿಟಿ ಎಲ್ಲ ಪೇಷಂಟ್ಗೆ ಹೀಲಿಂಗ್ ಕೆಪಾಸಿಟಿ ಬೇರೆ ಬೇರೆ ಇರುತ್ತೆ. ಬಟ್ ನಾವು ಹೇಳಿದ್ರು ಕೂಡ ಪೇಷಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ 1 month to 3 months. ಕೆಲವ್ರು ಜನಕ್ಕೆ 1 ತಿಂಗಳಲ್ಲಿ ರಿಕವರ್ ಆಗ್ತಾರೆ. ಸಣ್ಣಗಳು ಪೇಷಂಟ್ಸ್, ಟಾಲ್ ಪೇಷಂಟ್ಸ್, ಸ್ವಲ್ಪ ದಪ್ಪ ಆಗಿರೋದು ಪೇಷಂಟ್ಸು, ಸ್ವಲ್ಪ ಡಯಾಬಿಟೀಸ್ ಇರೋದು ಪೇಷಂಟ್ಸ್ಗೆ 3 months ಆಗ್ಬೋದು. ಬಟ್ ರಿಕವರಿ ಆಲ್ಸೋ ಅದು ರಿಕವರಿ ಇಸ್ ನಾಟ್ 100% ರಿಕವರಿ ಅಂತ ಹೇಳ್ತಾ ಇಲ್ಲ ನಾವು. 100% 1 month ಆಗ್ಬೋದು, 3 months ಆಗ್ಬೋದು. ರಿಕವರಿ ಈಸ್ ಇನ್ ಸ್ಟೇಜಸ್. ಡಿಸೀಸ್ ಇಸ್ ಇನ್ ಸ್ಟೇಜಸ್, ಸೊ ರಿಕವರಿ ಇಸ್ ಆಲ್ಸೋ ಇನ್ ಸ್ಟೇಜಸ್. ಬಟ್ ಮೋಸ್ಟ್ ಪೀಪಲ್ ರೊಬೋಟಿಕ್ಸ್ ಬಂದಾಗ, ಫಿಸಿಯೋಥೆರಪಿಗೆ ನ್ಯೂ ಟೆಕ್ನಿಕ್ಸ್ ಬಂದಾಗ ಮೋಸ್ಟ್ ಪೀಪಲ್ ರಿಕವರ್ ವಿದಿನ್ 2 months ಆವ್ರೇಜ್ ಇಟ್ಕೊಂಡು. ಓಕೆ, ಹೌ ಫುಡ್ ಪ್ಲೇಸ್ ಮೇಜರ್ ರೋಲ್ ಇನ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಅಂತ? ಯಾಕಂದರೆ ಇವಾಗ ನಾವು ಜಿಮ್ ಫ್ರೀಕ್ಸಲ್ಲಿ ನೋಡಿದ್ರೆ ಓವರ್ ಕನ್ಸಂಪ್ಷನ್ ಆಫ್ ಪ್ರೋಟೀನ್ ಅಂತ ತುಂಬ ಜನ ಈ ರೀಸೆಂಟಾಗಿ ನೋಡ್ತಾ ಇದ್ದೀವಿ. ನಾನು 30 eggs per day ಅಥವಾ 3 kg 1 kg ಚಿಕನ್ ಪರ್ ಡೇ ಅನ್ನೋದೆಲ್ಲ ಹೇಳ್ತಾರೆ. ಸೊ ನಮ್ಮ ಸ್ಕೂಲ್ ಡೇಸಿಂದ ಹೇಳ್ಕೊಟ್ಟಿರೋದು ಅಂತ ಹೇಳಿದ್ರೆ ಫೈಬರ್, ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಪ್ರೋಟೀನ್ ಬ್ಯಾಲೆನ್ಸ್ ಆಗಿರಬೇಕು ಅನ್ನೋದು. ಸೊ ಇದು ಎಷ್ಟು ಮುಖ್ಯ ಆಗುತ್ತೆ ಅಂತ? ಮ್ಯಾಮ್, ಬ್ಯಾಲೆನ್ಸ್ ಡಯಟ್ ಇಸ್ ಬ್ಯಾಲೆನ್ಸ್ ಡಯಟ್. ಅದು ಪ್ರಿನ್ಸಿಪಲ್ಸ್ ಇನ್ನೂ ಚೇಂಜ್ ಆಗಿಲ್ಲ. 100 years ಆದರೂ ಕೂಡ ಅದು ಪ್ರಿನ್ಸಿಪಲ್ಸ್ ಆಫ್ ದ ಡಯಟ್ ವಿಲ್ ನಾಟ್ ಚೇಂಜ್. ಬ್ಯಾಲೆನ್ಸ್ ಡಯಟ್ ಇಸ್ ಬ್ಯಾಲೆನ್ಸ್ ಡಯಟ್. ನಾವು ಅದೇ ನಾನು ಹೇಳ್ತಾ ಇದ್ದೀನಿ. ಇವಾಗ ನಾವು ಇಲ್ಲೂ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೀವಿ, ಬಟ್ ಅದು ಎಷ್ಟು ಸತ್ಯ ಎಷ್ಟು ತಪ್ಪು ಹೇಳ್ತಾಯಿದ್ರೆ ನಮಗೆ ಹೇಳೋಕ್ಕಾಗಲ್ಲ. ಸೊ ಇಂಪಾರ್ಟೆಂಟ್ ಇಸ್ ಬ್ಯಾಲೆನ್ಸ್ ಡಯಟ್. ಬಟ್ ಸಪೋಸಿಂಗ್ ನಾವು ಜಿಮ್ಗೆ ಹೋದರೆ, ಸಪೋಸಿಂಗ್ ಸರ್ಜರಿ ಆದರೆ ಆ ಜನಗಳಿಗೆ ಪ್ರೋಟೀನ್ ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ ಫಾರ್ಮುಲಾಸ್ ಇದೆ. ನಮ್ಮ ಮೆಡಿಕಲ್ ಟೀಚಿಂಗ್ಸಲ್ಲಿ ಸ್ವಲ್ಪ ಫಾರ್ಮುಲಾಸ್ ಇರುತ್ತೆ. ಸಿಂಪಲ್ ಆಗಿ ಹೇಳ್ತೀವಿ, ನಿಮ್ಮ ವೇಟ್ ಇಂಟು 1.1 grams ಇಟ್ಕೊಳ್ಳಿ. That is the amount of protein you should take. If you're a heavy gym goer, it should be 1.5 grams. ಅಂದರೆ ನಿಮ್ಮ ವೇಟ್ ಇಂಟು 1.5 ಅಷ್ಟೇ. ಬಟ್ ಇದರಲ್ಲೆಲ್ಲ 30 eggs ತಗೊಳ್ಳೋದು, ಪ್ರೋಟೀನ್ ಪೌಡರ್ಸ್ ತಗೊಳ್ಳೋದು ಅದು ಅವಶ್ಯಕತೆ ಇರಲ್ಲ. ಬ್ಯಾಲೆನ್ಸ್ ಡಯಟ್ ಇಸ್ ಬ್ಯಾಲೆನ್ಸ್. ಡಾಕ್ಟರ್, ನೀ ರಿಪ್ಲೇಸ್ಮೆಂಟ್ ಅಂತ ಬಂದಾಗ ಸೊ ಯಾವ ಏಜಿಂದ ಯಾವ ಏಜ್ ತನಕ ಮಾಡಬಹುದು? ಅಂದರೆ ಕಾಂಪ್ಲಿಕೇಶನ್ ನೋಡಿ ನೀವು ಟ್ರೀಟ್ ಮಾಡಬೇಕಾದ್ರೆ ಏಜ್ ಫ್ಯಾಕ್ಟರ್, ಅಯ್ಯೋ ಇವರಿಗೆ ಇಷ್ಟು ವಯಸ್ಸಾಗಿದೆ ಮಾಡಬಹುದಾ, ಡಸ್ ಇಟ್ ವರ್ಕ್ಸ್ ಅನ್ನೋಂತಹ ಕ್ವೆಶನ್ಸ್ ಇರುತ್ತೆ. ಆ ಥರ ಏನಾದರೂ ಇದೆಯಾ? ಮ್ಯಾಮ್, ಅದೇ ಕಾನ್ಸೆಪ್ಟ್ ಸ್ವಲ್ಪ ಚೇಂಜ್ ಆಗಿದೆ. ಮುಂಚೆ ಏನು ಹೇಳ್ತಾ ಇದ್ರು 80 years ಆದಮೇಲೆ ಮಾಡಬಾರ್ದು, 40 ವರ್ಷ ಮುಂಚೆ ಮಾಡಬಾರ್ದು. ಬಟ್ ಇವಾಗ 30 ವರ್ಷ ಜನಗಳಿಗೆ ಗ್ರೇಡ್ 4 ಆರ್ಥರೈಟಿಸ್ ಆಗ್ತಾ ಇದೆ. ಸೊ ಅವ್ರಿಗೆ ನಾವು ಮಾಡೋಂಗಿಲ್ಲ, ಆ ಥರ ಇಲ್ಲ ಅಲ್ವಾ? ಸೊ ಏಜ್ ಟು ಏಜ್ ಡಿಪೆಂಡ್, ಆ ಥರ ಅಷ್ಟೊಂದು ಆಗೋದಿಲ್ಲ. ವಾಟ್ ಡಿಪೆಂಡ್ಸ್ ಆನ್ ದ ಮೋರ್ ದೆನ್ ದ ಫಿಸಿಕಲ್ ಏಜ್, ಫಿಸಿಯೋಲಾಜಿಕಲ್ ಏಜ್ ಅಂತ ಹೇಳ್ತೀವಿ.
ಅಂದರೆ ಹೌ ಫಿಟ್ ದೇ ಆರ್, ಹೌ ಮಚ್ ದೇ ಕ್ಯಾನ್ ರಿಕವರ್. ಅದಕ್ಕೋಸ್ಕರ ನಮ್ಮದು ಪ್ರೋಟೋಕಾಲ್ಸ್ ಇರುತ್ತೆ, ನಮ್ಮದು ಟೀಮ್ ಇರುತ್ತೆ, ಕಾರ್ಡಿಯಾಲಜಿಸ್ಟ್, ಫಿಸಿಷಿಯನ್ಸ್, ನ್ಯೂಟ್ರಿಷನಿಸ್ಟ್, ಫಿಸಿಯೋಥೆರಪಿಸ್ಟ್ ಎಲ್ಲ ನೋಡಿಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಆ್ಯಂಡ್ ದೆನ್ ವಿ ಡಿಸ್ಕಸ್ ಆ್ಯಂಡ್ ಕೌನ್ಸಿಲ್ ವಿತ್ ದ ಪೇಷಂಟ್ಸ್. Now, we have treated patients for 90 years also for hip replacement and for knee replacement. And unfortunately, we have had to treat 45 years also for knee replacement who did not have any other option. So, ನಿಮ್ಮ ಕ್ವೆಶ್ಚನ್ ಇದ್ರೆ ಕರೆಕ್ಟು, ಬಟ್ ಫಿಸಿಕಲ್ ಏಜ್ಗಿಂತ ಬೆಟರ್ ಫಿಸಿಯೋಲಾಜಿಕಲ್ ಏಜ್, ಅದೇ ಇಂಪಾರ್ಟೆಂಟ್. ಕ್ಯಾನ್ ಯು ಶೇರ್ ಎನಿ ಇಂಟ್ರೆಸ್ಟಿಂಗ್ ಅಥವಾ ಮಿರಾಕ್ಯುಲಸ್ ಯಾವುದಾದ್ರೂ ಇನ್ಸಿಡೆಂಟ್ಸ್ ದಟ್ ಪಾಸಿಟಿವ್ ಆಗಿ ವರ್ಕ್ ಆಗಿರೋದು? ಒಂದು ಹುಡುಗ ಇದ್ದರು, ಒಂದು 40 ವರ್ಷ, 10 ವರ್ಷದಿಂದ ಅವ್ರಿಗೆ ನಡೆಯೋಕೆ ಆಗ್ತಾ ಇರಲಿಲ್ಲ. ಅವ್ರಿಗೆ ಹಿಪ್ ಏನೋ ಡೆವಲಪ್ಮೆಂಟಲ್ ಡಿಸ್ಪ್ಲೇಸ್ ಆಫ್ ಹಿಪ್ ಅಂತ ಹೇಳ್ತೀವಿ. ಅಂದರೆ ಅವ್ರದ್ದು ಮೂಳೆ, ಹಿಪ್ದು ಮೂಳೆ ಇತ್ತಲ್ಲ, ಅದು ಫುಲ್ ಫಾರ್ಮ್ ಆಗಲಿಲ್ಲ. ಸೊ ಅವರು ಫುಲ್ ಹುಡುಕಿ ಎಲ್ಲ ಡಾಕ್ಟರ್ಸ್ಗೆ ಮಾತಾಡಿಕೊಂಡು ಬಂದಿದ್ದಾರೆ. ಡಾಕ್ಟ್ರೇ ನಿಮ್ಮ ಬಗ್ಗೆ ಕೇಳಿದ್ದೀನಿ, ಇದು ಆಪ್ರೇಷನ್ ಮಾಡಿ ಅಂತ. 1 month ಫುಲ್ ಡಿಸೈಡ್ ಮಾಡಿ, ಅಂದರೆ ಫುಲ್ ಪ್ಲ್ಯಾನಿಂಗ್ ಮಾಡಿ, ಇಂಪ್ಲಾಂಟ್ಸ್, ಸ್ಪೆಷಲ್ ಆಗಿ ಇಂಪ್ಲಾಂಟ್ಸ್ ಆರ್ಡರ್ ಮಾಡಿ ಅವ್ರಿಗೆ ನಾವು ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದ್ದೀವಿ. ಇವಾಗ ಆಫ್ಟರ್ 30 years ಹಿ ಕ್ಯಾನ್ ಫೈನ್ಲಿ ವಾಕ್ ನಾರ್ಮಲಿ, ನೋ ಲಿಂಪ್. 30 ವರ್ಷ ಪಾಪ ಏನು ಮಾಡೋಕ್ಕಾಗಲಿಲ್ಲ, ಫುಲ್ ಲಿಂಪ್ ಇತ್ತು, 10 ಸೆಂಟಿಮೀಟರ್ 5 ಸೆಂಟಿಮೀಟರ್ ಶಾರ್ಟ್ನಿಂಗ್ ಇತ್ತು. ಇವಾಗ ದೇವ್ರದಯಿಂದ ಎಲ್ಲ ಚೆನ್ನಾಗಿದೆ, ಅವರು ನಿಲದ ಮೇಲೆ ಕೂತ್ಕೊಳ್ತಾ ಇದ್ದಾರೆ. ಹಿ ಹ್ಯಾಸ್ ಅ ಜಾಬ್, ಹಿ ಹ್ಯಾಸ್ ಅ ವೈಫ್, ಹಿ ಹ್ಯಾಸ್ 2 kids. So that is one procedure I would say that really touched me. You know, when you give somebody's life back to them when they have lost all hope, that is I think what we surgeons look for. ಯಾವೆಲ್ಲ ರೀತಿ ಪೇಷಂಟ್ಸ್ನ ನೀವು ಟ್ರೀಟ್ ಮಾಡ್ತೀರಾ? ನಮ್ಗೆ ಗೊತ್ತು ಸ್ಪೋರ್ಟ್ಸ್ ಮೆಡಿಸಿನ್ ಆ್ಯಂಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ತಮ್ಮ ಸ್ಪೆಷಲೈಸೇಷನ್ ಅಂತ. ಸೊ ಯಾವೆಲ್ಲ ರಿಲೇಟೆಡ್ ಪೇಷಂಟ್ಸ್ ಬರ್ತಾರೆ? ಮುಖ ಕೆಳಗಡೆ ಏನೇನು ನೋವು ಇದ್ದರೆ ನಾವು ಟ್ರೀಟ್ ಮಾಡ್ತೀವಿ. ಯಾಕಂದರೆ ನಾವು ಇರೋದು ಬೇಸಿಕಲಿ ನಮ್ಮದು ಟೀಚಿಂಗ್ ಇರೋದು ಆರ್ಥೋಪೆಡಿಕ್ಸ್. ಮೂಳೆ ಸಂಬಂಧ ಏನೇನು ಪ್ರಾಬ್ಲಮ್ ಇದೆ ನಾವು ಟ್ರೀಟ್ ಮಾಡ್ತೀವಿ. ಸ್ಪೆಷಲೈಸೇಷನ್ ಇರೋದು ಸ್ಪೋರ್ಟ್ಸ್ ಮೆಡಿಸಿನ್, ಜಾಯಿಂಟ್ ರಿಪ್ಲೇಸ್ಮೆಂಟ್. ಬಟ್ ನಾವು ಟ್ರಾಮಾನು ಮಾಡ್ತೀವಿ, ಸ್ಪೈನ್ ಪೇಷಂಟ್ಸ್ನು ಟ್ರೀಟ್ ಮಾಡ್ತೀವಿ, ಅಂದರೆ ಬೇಸಿಕ್ ಮಸಲ್ ಪೇನ್ಸ್ ಟು ಲಿಗಮೆಂಟ್ ಇಂಜರೀಸ್ ಎಲ್ಲ. ಸೊ ಐ ಥಿಂಕ್ ರೂಮಟಾಲಜಿ ಬಿಟ್ಟು ಬೇರೆ ಯಾರು ನಾವು ಬಿಡಲ್ಲ ಆ್ಯಕ್ಚುಲಿ. ಟೂ ಮಚ್ ಆಫ್ ಕಾರ್ಡಿಯೋ ಲೆಟ್ಸ್ ಟು ಹಾರ್ಟ್ ಅಟ್ಯಾಕ್. ಕರೆಕ್ಟ್. ಓಕೆ. ಓವರ್ ವಾಕಿಂಗ್ ಮಾಡೋದ್ರಿಂದ ಸೊ ಜಾಯಿಂಟ್ಸ್ ಎಲ್ಲ ಲೂಸ್ ಆಗುತ್ತೆ, ಸೊ ನಡೆಯೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಇಸ್ ಇಟ್ ಟ್ರೂ? ನಾಟ್ ಕರೆಕ್ಟ್. ಓಕೆ. ಹೋಲ್ಡಿಂಗ್ ಫೋನ್ಸ್ ಇನ್ ದ ಫಿಂಗರ್ಸ್ ಲೆಟ್ಸ್ ಟು ಈ ಥರ ಮೂಳೆ ಅಥವಾ ಜಾಯಿಂಟ್ಸ್ ಪೇನ್ ಬರುತ್ತೆ ಅನ್ನೋದು. ಹೋಲ್ಡಿಂಗ್ ಡಸಂಟ್, ಬಟ್ ಯೂಸಿಂಗ್ ಇಟ್ ದ ರಾಂಗ್ ವೇ ಡಸ್. ಓಕೆ. ಕೊನೆಯದಾಗಿ ಏನು ಹೇಳ್ಬೇಕು ಅನ್ಕೊಂಡಿದ್ದೀರಾ ವೀಕ್ಷಕರಿಗೆ? ಈ ಒಂದು ಮೂಳೆನೂ ಕೂಡ ಇಷ್ಟು ಇಂಪ್ಯಾಕ್ಟ್ ಮಾಡಬಲ್ಲದು, ಯಾರೂ ಕೂಡ ಅಷ್ಟು ನೋಟಿಸ್ ಮಾಡಿರೋದಿಲ್ಲ. ಇದರ ತಲೆನೋವು ಬಂತಂತಲೋ ಬೇರೆ ಬೇರೆ ಕಾಯಿಲೆಗಳನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿರ್ತಾರೆ. ಸೊ ಮೂಳೆಗೆ ಸಂಬಂಧಪಟ್ಟಿರೋದು ಇಷ್ಟೆಲ್ಲ ಥಿಂಗ್ಸ್ ಇದೆ. ಸೊ ಹೌ ಯು ವಾಂಟ್ ಟು ಅಡ್ರೆಸ್ ದೆಮ್? ಮ್ಯಾಮ್, ಐ ಜಸ್ಟ್ ವಾಂಟ್ ಟು ಸೇ ಬೇಸಿಕ್ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್. ನಮ್ಮ ಅಪ್ಪ ನನ್ನ ಅಮ್ಮನ ನೋಡಿ, ಅವರು ಇನ್ನೂ ವಾಕಿಂಗ್ ಮಾಡ್ತಾ ಇದ್ದಾರೆ, ಇನ್ನೂ ಫಿಟ್ ಇದ್ದಾರೆ. ಓಕೆ, ಸ್ವಲ್ಪ ದಪ್ಪ ಇರ್ಬೋದು, ವಯಸ್ಸು ಆಗಿರ್ಬೋದು, ಬಟ್ ನಮ್ಮ ಕಡೆಯಿಂದ ಜಾಸ್ತಿ ಫಿಟ್ ಇದ್ದಾರೆ, ಮೆಂಟಲಿ ಆ್ಯಂಡ್ ಫಿಸಿಕಲಿ ಫಿಟ್ ಇದ್ದಾರೆ. ಯಾಕಂದರೆ ಗಿವ್ 20 minutes ಟು ಯುವರ್ ಸೆಲ್ಫ್. ಅದು ಏನಾದರೂ ಆಗಲಿ, ಸ್ವಲ್ಪ ವಾಕಿಂಗ್ ಮಾಡಲಿ, ಸ್ವಿಮ್ಮಿಂಗ್ ಮಾಡಲಿ, ಬಟ್ 20 minutes in a day, switch off your phone. Don't talk to your friends or your boss or your, I would not say wife, but switch off your phone and just give it 20 minutes to yourself in some physical activity. ಅದು ಏನಾದರೂ ಆಗಲಿ, ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ನಾವು 5 days ಮಾಡ್ತೀವಿ, ವರ್ಷಕ್ಕೆ ಆ ಥರ ಆಗಲ್ಲ. ಡೈಲಿ ಇಫ್ ಯು ಜಸ್ಟ್ ಗಿವ್ 20 minutes to yourself, within 1 year you will see a huge difference and you will never come to a sports medicine surgeon or an orthopedic surgeon again. Okay, any queries ನಿಮ್ಮ Instagram through reach ಆಗಬಹುದು? 100%. What's your ID on Instagram? It's Dr. Akshay_ortho, and we also have another one, Dr. Akshay Ortho, without anything in between. We have 2 IDs. So anyone who wants to reach out, Kandita, please message Madi. We are very open to answering questions and we don't believe in consultations over social media. ಯಾರಾದ್ರಿಗೆ ಪ್ರಾಬ್ಲಮ್ ಇದ್ದರೆ ನಾವು ಹೆಲ್ಪ್ ಮಾಡ್ತೀವಿ. ಸೊ ಈ ರೀತಿ ಕಾಂಪ್ಲಿಕೇಶನ್ಸ್ ಅಂತ ಬಂದಾಗ, ಜಾಯಿಂಟ್ ವಿಚಾರ ಅಥವಾ ಹಾರ್ಟ್ ಏನೇ ಬಂದರೂ ಕೂಡ ನಾವು ಒಂದು ಹಾಸ್ಪಿಟಲ್ ತೋರಿಸಿ ಇನ್ನೊಂದು ಹಾಸ್ಪಿಟಲ್ ಒಂದ್ಸರಿ ಕೇಳೋಣ ಅಂತ ಬರ್ತಾರೆ. ಸೊ ಸೆಕೆಂಡ್ ಒಪಿನಿಯನ್ ಬಂದಾಗ ನೀವು ಅವ್ರನ್ನ ಅದೇ ರೀತಿ ಟ್ರೀಟ್ ಮಾಡಿ ವೆಲ್ಕಮಿಂಗ್ ಆಗಿ ನೋಡ್ತೀರಾ ಅನ್ನೋದು ಕ್ವೆಶ್ಚನ್. 100% ಮ್ಯಾಮ್. ಸೆಕೆಂಡ್ ಒಪಿನಿಯನ್ ಎಲ್ಲರಿಗೂ ಇಂಪಾರ್ಟೆಂಟ್. ಕೆಲವ್ರ ಜನಗೆ ಡೌಟ್ಸ್ ಇರುತ್ತೆ, ಕೆಲವ್ರ ಜನಗೆ ಭಯ ಇರುತ್ತೆ. We are very open to solving that and helping you out. So please, if you feel that you have anything that you want to ask us, ಮೂಳೆ ಸಂಬಂಧ ಇಲ್ಲ ಅಂದರೆ ಜಸ್ಟ್ ಹೆಲ್ತ್ ಸಂಬಂಧ ಇದ್ದಿದ್ದು ಕೂಡ ಬನ್ನಿ, ವಿಲ್ ಡೆಫಿನೆಟ್ಲಿ ಹೆಲ್ಪ್.
ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. Thank you. ಇದೇ ರೀತಿ ನಿಮ್ಮ ಹೆಲ್ತ್ ಸರ್ವಿಸ್ ಮುಂದುವರಿಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಕೆಲವೊಂದು ವಿಚಾರದ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ, ಅದನ್ನ ಅವೇರ್ನೆಸ್ ತಿಳಿಸ್ಕೊಟ್ರೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಡಾಕ್ಟರ್ ಅಕ್ಷಯ್ ದಾಂಡ ಅವರು ಆರ್ಥೋಪೆಡಿಕ್ ಬಗ್ಗೆ ಎಷ್ಟು ಸೊಗಸಾದ ಮಾಹಿತಿಯನ್ನು ತಿಳಿಸ್ಕೊಟ್ಟು, ಜೊತೆಗೆ ಆಧುನಿಕ ಯುಗದಲ್ಲಿ ಯಾವ ರೀತಿ ಕಾಂಪ್ಲಿಕೇಶನ್ಸ್ ಎದುರಾಗುತ್ತೆ, ಅದನ್ನ ಟ್ರೀಟ್ ಮಾಡೋದು ಎಷ್ಟು ಸುಲಭ, ಜೊತೆಗೆ ಎಷ್ಟು ಅಗತ್ಯ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರು. ಮುಂದಿನ ಪಾಡ್ಕಾಸ್ಟಲ್ಲಿ ಇನ್ನೊಬ್ಬ ಡಾಕ್ಟರ್ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.